ಧರ್ಮಸ್ಥಳ ಗ್ರಾಮದ ಬುರುಡೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಬುರುಡೆ ಗ್ಯಾಂಗ್ ವಿರುದ್ಧ ಚಿನ್ನಯ್ಯ ರಿಟರ್ಜಿ 5 ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ. ಬುರುಡೆ ಪ್ರಕರಣದಲ್ಲಿ ಪ್ರಕಾಶ್ ರಾಜ್, ರಮಾ ನಾಗರಾಜ್ ಹೆಸರು ಉಲ್ಲೇಖ. ಸ್ಪಷ್ಟನೆ ಕೊಡ್ತೀನಿ ಎಂದ ಬಹುಭಾಷಾ ನಟ, ಸಾಬೀತು ಮಾಡಿ ಅಂತ ಹೋರಾಟಗಾರ್ತಿ ರಮಾ ಸವಾಲ್. ದೆಹಲಿಯಲ್ಲಿ ಅಮಿತ್ ಶಾ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಭೇಟಿಯಾದ ಡಿಕೆಶಿ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮೀಟ್ ಆಗಿ ಹಲವು ವಿಷಯಗಳ ಚರ್ಚೆ. ನೀರಾವರಿ ಯೋಜನೆಗಳ ಅನುಮತಿಗೆ ಮನವಿ. ಜಗತ್ತಿಗೆ ಮತ್ತೆ ಅತಿ ದೊಡ್ಡ ಶಾಕ್ ಕೊಟ್ಟ ಇರಾನ್. ಹೊರ್ಮುಜ್ ಜಲಸಂಧಿ ಮತ್ತೆ ಬಂದ್. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಮತ್ತೆ ಹೆಚ್ಚಾಗುವ ಭೀತಿ. ದೇಶದಲ್ಲಿ ಡೀಸೆಲ್ ಮಾರಾಟಕ್ಕೆ ಮಿತಿ ಹೇರಿದ ಕೇಂದ್ರ. ದಿನಕ್ಕೆ ಪ್ರತಿ ವಾಹನಕ್ಕೆ 200 ಲೀಟರ್ಗೆ ಮಾತ್ರ ಅವಕಾಶ. 3 ತಿಂಗಳವರೆಗೆ ಆದೇಶ ಜಾರಿ.